ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರೋದೇ ಮೈಸೂರಿನಲ್ಲಿರುವ ವಿಜಯನಗರದ ಪೋಲಾರ್ ಬೇರ್ಗೆ. ಇವತ್ತು ಹೇಗಿತ್ತು ಏನೇನು ತಿಂದು ಅಂತ ನೋಡೋಣ ಬನ್ನಿ. ಇದೇ ನಮ್ಮ ಮೈಸೂರಿನ ವಿಜಯನಗರದಲ್ಲಿರುವ ಪೋಲಾರ್ ಬೇರ್. ಇವತ್ತು ನಾವು ನಮ್ಮ ದೊಡ್ಡಮ್ಮ ಅವರು ಒಂದು ದಿವಸ ಹೋಗಿ ತಿಂದಿದ್ರಂತೆ. ಅವ್ರಿಗೆ ತುಂಬ ಇಷ್ಟ ಆಗೈತೆ. ನಮ್ಮ ಮನೇಲಿರೋರು ಟೇಸ್ಟ್ ಮಾಡಲಿ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು. ನಮಗಂತೂ ಅಲ್ಲಿರೋದನ್ನ ಓದೋಕ್ಕೂ ಆಯ್ತಾ ಇರಲ್ಲ, ಅಷ್ಟು ವೆರೈಟಿ ಟೈಪ್ಸ್ ಆಫ್ ಐತೆ. ಎಷ್ಟು ಟೈಪ್ಸ್ ಇತ್ತು ಗೊತ್ತೋ, ನಮಗೆ ಹಂಗೆ ಶಾಕ್ ಆಗೋಯ್ತು. ನಮಗೆ ಯಾವ್ದು ತಗೊಳ್ಳೋದು ಅಂತ ಗೊತ್ತಾಯ್ತಾ ಇಲ್ಲ. ಇದೇ ಫಸ್ಟು ನಾವು ಈ ಥರ ಬಂದು ಐಸ್ ಕ್ರೀಮ್ ತಿಂದಿದ್ದು ಅಂತ ಅಂದರೆ ಇದೇ ಫಸ್ಟು. ನನಗಂತೂ ತುಂಬ ಖುಷಿ ಆಯಿತು. ಐ ಆಮ್ ಸೋ ಎಕ್ಸೈಟೆಡ್. ಇಷ್ಟು ದಿನ ನಾನು ಬರೀ ಅಂಗಡಿಲೆಲ್ಲ ಬರೀ 10 ರೂಪಾಯಿ 20 ರೂಪಾಯಿ ಅಥವಾ ಕೋನ್ ಐಸು, ಕೋನಲ್ಲೇ 80 ರೂಪಾಯಿ ಈ ಥರ ಐಸ್ ತಿಂದಿದ್ದೆ. ಆದರೆ ಇವತ್ತೇ ಫಸ್ಟು ಈ ಥರ ತಿಂತಾ ಇರೋದು. ಐ ಆಮ್ ಸೋ ಎಕ್ಸೈಟೆಡ್. ಅದು 300 ರೂಪಾಯಿ 500 ರೂಪಾಯಿ ರೇಂಜ್ಗೆಲ್ಲ ಇದ್ದೇ ಫಸ್ಟ್ ತಿಂದಿರೋದು. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ತುಂಬ ಹ್ಯಾಪಿಯಾಗಿದ್ದೀನಿ. ಹಾಗೆ ನಮ್ಮ ದೊಡ್ಡಮ್ಮಂಗೊಂದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ದೊಡ್ಡಮ್ಮ, ನಿಮ್ಮಿಂದ ಇವತ್ತು ನಾವು ರುಚಿಯಾದ ಐಸ್ ಕ್ರೀಮ್ನ ತಿಂದು ಸಖತ್ತಾಗಿತ್ತು. ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ಒಂದೊಂದು ಐಸ್ ಕ್ರೀಮು ಹೆಂಗಿತ್ತು ಅಂದರೆ ಹಂಗಿತ್ತು. ಬಟ್ ಎಲ್ಲರೂ ಕೂಡ ಅಷ್ಟೇ ಎಂಜಾಯ್ ಮಾಡಿಕೊಂಡು ಪ್ರೀತಿಯಿಂದ ತಿಂದಿದ್ವಿ. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೊ ಮಚ್. ಹಂಗೆ ಒಂದೆರಡು ಸೆಲ್ಫಿನ ತಗೊಂಡು ಒಂದೆರಡು ಮಾತುಗಳನ್ನ ಆಡ್ಕೊಂಡು ಹಂಗೆ ಮಜಾ ಮಾಡ್ಕೊತಾ ಅಲ್ಲೇ 2 ಪೋಸ್ಗಳನ್ನ ಕೊಟ್ಕೊಂಡು ಇಡೀ ಅಂಗಡಿನೇ ಕ್ಯಾಪ್ಚರ್ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗೈತೆ, ಎಷ್ಟು ಚೆನ್ನಾಗಿ ಬಂದೈತೆ. ಅಲ್ಲಿರೋ ಲೈಟಿಂಗ್ಸು ಅಥವಾ ಅಲ್ಲಿ ಎ ಸಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಬಟ್ ನಮಗೆ ಅಷ್ಟು ಎ ಸಿ ಎಲ್ಲ ಅವೆಲ್ಲ ಗೊತ್ತಿಲ್ಲ. ಸೊ ಅದೊಂದು ನಮಗೆ ಸರಿ ಅನ್ನಿಸ್ಲಿಲ್ಲ. ಬಟ್ ಪ್ರತಿಯೊಂದು ಸಖತ್ತಾಗಿತ್ತು. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದೆ ನಮ್ಮ ಅಂಗಡಿ ಬ್ಯಾಂಬೂ ಬಿರಿಯಾನಿ. ಅಲ್ಲಿಗೋಗಿ ನಮ್ಮ ಅಪ್ಪಂದಿರನ್ನ ಮಾತಾಡಿಸ್ಕೊಂಡು ಅವ್ರ ಜೊತೆ ನಗ್ನಗ್ತಾ 2 ಮಾತುಗಳನ್ನ ಆಡ್ತಾ ಹಂಗೆ ಮೀನು ಫ್ರೈನ ಮಾಡಿಕೊಂಡು 1-2 ಮೀನುಗಳನ್ನ ತಿಂತಾ ಚಿಕನ್ ಕಬಾಬ್ನ ಹಾಕಿಸ್ಕೊಂಡು ಚಿಕನ್ ಕಬಾಬ್ನು ತಿಂತಾ ಅದೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿ ನಗ್ನಗ್ತಾ ಪ್ರೀತಿಯಿಂದ ತಿಂದು ಆಮೇಲೆ ನೆಕ್ಸ್ಟು ನಮಗೆ ಇನ್ನೂ ಸಾಕಾಗಲ್ಲ, ಮಕ್ಕಳಲ್ವ, ಏನಾದರೂ ಬೇಕೇ ಬೇಕು. ಗೋಬಿ, ಪಾನಿಪುರಿ, ಮಸಾಲೆ ಪುರಿ ಎಲ್ಲ ತಿನ್ನೋಣ ಅಂತ ಅಂದ್ಕೊಂಡು ಈಗ ನಾವು ತಿಂತಿರೋದೇ ಎಗ್ ರೈಸ್ ಮತ್ತು ಫ್ರೈಡ್ ರೈಸ್. ವೆಜ್ ಅವರು ಅವರೇ, ನಾನ್ ವೆಜ್ ಅವರು ಅವರೇ. ಅವತ್ತು ಯಾವುದೋ ವಾರ ನನಗೂ ಗೊತ್ತಿಲ್ಲ. ಬಟ್ ವೆಜ್ಜು ನಾನ್ ವೆಜ್ ಎರಡೂ ಮಾತ್ರ ತಿಂದು ನೋಡಿ ಎಷ್ಟು ಚೆನ್ನಾಗಿ. ಈ ಥರ ಮಾಡಬೇಕು ಅನ್ಕೋತೀವಿ, ಆದರೆ ಮಾಡೋಕ್ಕೆ ಬರಲ್ಲ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ಕೂತ್ಕೊ ತಿಂದೋ. ಸಖತ್ತಾಗಿತ್ತು ಅಂದರೆ ಸಖತ್ತಾಗಿತ್ತು. ಎಗ್ ರೈಸ್ ಎಲ್ಲ ತಿಂತಾಯಿರ್ತೀವಿ, ಅದೆಲ್ಲ ಕಾಮನ್. ಬಟ್ ಆದರೂ ಅಲ್ಲಿ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ನಮ್ಮ ಇದ್ರದ್ದು ಲೊಕೇಶನ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ನೆಕ್ಸ್ಟು ನಾವು ಎಗ್ ರೈಸು ಫ್ರೈಡ್ ರೈಸ್ನೆಲ್ಲ ತಿನ್ಕೊಂಡು ನೆಕ್ಸ್ಟ್ ನಾವು ಆರ್ಡ್ರ್ ಮಾಡಿದೆ ಪಾನಿಪುರಿ ತಿನ್ನೋದು ನೋಡಬೇಕಾ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ನಾವಿನ್ನೂ ಎಗ್ ರೈಸೇ ತಿಂದಿಲ್ವಲ್ಲ. ಇನ್ನು ಪಾನಿಪುರಿ ತಿನ್ನೋ ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಾವಂತೂ ಇಲ್ಲಿ 10 ಜನ ಇದ್ದರೆ ಎಷ್ಟೋ ಜನ 10 ಪ್ಲೇಟ್ ತೊಗೋತಾರೆ, ಆದರೆ ಎಷ್ಟೊಂದು ವೇಸ್ಟ್ ಮಾಡ್ತಾರೆ. ಆದರೆ ನಾವು ಹಂಗಾಗಲ್ಲ. ನಾವು 10 ಜನ ಇದ್ದರೆ 4 ಪ್ಲೇಟ್ ತೊಗೊಂಡು ಅದರಲ್ಲೇ ಎಲ್ಲರೂ ತಿಂತೀವಿ. ಒಂದೇ ರೌಂಡ್ ಖಾಲಿ ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ನಾವು ಬಂದಿದ್ದೆ ಮಸಾಲೆ ಪುರಿಗೆ. ನೋಡಿ ಅಲ್ಲಿ ಒಂದು ಬೌಲ್ ಇಟ್ಕೊಂಡು 3 ಜನ 4 ಜನ ತಿಂತೀವಿ. ಇದೇ ನಮ್ಮ ಸ್ಪೆಷಾಲಿಟಿ. ಏನು ಅಂದರೆ ಹಿಂಗೆ ತಿಂದ್ರೇ ಮಜಾ, ಕಿತ್ತಾಡ್ಕೊಂಡು ನನಗೆ ಸಿಗಲಿಲ್ಲ ನಿನಗೆ ಸಿಗಲಿಲ್ಲ ಅಂದ್ಕೊಂಡೇ ತಿನ್ನಬೇಕು. ಎಲ್ಲರಿಗೂ ಹೊಟ್ಟೆ ತುಂಬಕ್ಕೆ ತಿಂದರೆ ಅದ್ರಲ್ಲಿ ಮಜಾ ಏನಿರುತ್ತೆ, ಅದರಲ್ಲಿ ಏನೂ ಗೊತ್ತೇ ಆಗಲ್ಲ, ಟೇಸ್ಟು ಗೊತ್ತಾಗಲ್ಲ. ಹೊಟ್ಟೆ ತುಂಬ್ದಂಗೆ ಇರುತ್ತೆ, ಏನೂ ಗೊತ್ತಾಗಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಒಂದು ಪ್ಲೇಟ್ ತಗೊಂಡು ಎಲ್ಲರೂ ತಿನ್ನಬೇಕು, ಮತ್ತು ಇನ್ನೊಂದು ತಗೊಂಡು ಹಂಗೆ ಕಚಡ್ಕ ತಿನ್ನಬೇಕು. ಆದರೆ ಯಾರು ಮನಸ್ತಾಪ ಮಾಡ್ಕೋಬಾರ್ದು. ಈಗ ಪಾನಿಪುರಿ ಸರದಿ. ಪಾನಿಪುರಿ ಒಂದೇ ರೌಂಡು ಖಾಲಿ ಆಗೋಯ್ತು, ಆದರೆ ನನಗೆ ಸಿಗಲೇ ಇಲ್ಲ. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ರೌಂಡಿಗೆ ಸಿಗುತ್ತೆ ಅಂತ ಅಂದ್ಕೊಂಡೆ, ಆದರೆ ನೆಕ್ಸ್ಟ್ ರೌಂಡು ಖಾಲಿ ಆಗೋಯ್ತು. ಸೊ ಸ್ಯಾಡ್. ನೋಡಿ ಎಲ್ಲರೂ ಹೆಂಗೆ ತಿಂತಾರೆ. ನನ್ನ ಮಾತ್ರ ವೀಡಿಯೋ ಮಾಡೋಕ್ಕೆ ನಿಲ್ಲಿಸ್ಬಿಟ್ಟು ಇವ್ರು ಮಾತ್ರ ಎಷ್ಟು ಚೆನ್ನಾಗಿ ತಿಂತವ್ರೆ. ನಂಗೆ ಅದೇ ಬೇಜಾರು, ವೀಡಿಯೋ ಮಾಡೋ ಇದರಲ್ಲಿ ನನಗೆ ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಬಟ್ ಆದರೂ ಅವ್ರು ಎಂಜಾಯ್ ಮಾಡೋದನ್ನ ನೋಡಿ ನಾನು ತುಂಬ ಅಂದರೆ ತುಂಬ ಖುಷಿ ಪಡ್ತೀನಿ. ಆದರೆ ಅದಾದಮೇಲೆ ನನಗೂ ಒಂದು ಪ್ಲೇಟ್ ಸಿಕ್ತು, ನಾನು ಚೆನ್ನಾಗಿ ತಿಂದಿದ್ದೀನಿ. ಇಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ತಿಂತಿದ್ದಾರೆ. ಸೊ ಸ್ವೀಟ್ ಅಲ್ಲ. ಆದರೆ ಈ ಥರ ಒಂದು ಆಚೆ ತಿನ್ಕೊಂಡು ಮನೆಗೆ ಹೋಗೋದೇ ಮಜಾ. ನನಗಂತೂ ಈ ಥರನೇ ಇಷ್ಟ. ಸಂಜೆ ಹೊತ್ತು ಮಧ್ಯಾಹ್ನ ಏನೂ ಊಟ ಮಾಡಬಾರ್ದು, ಮಧ್ಯಾಹ್ನನೇ ಮನೆ ಬಿಟ್ಬಿಡಬೇಕು. ಸಂಜೆ ಎಲ್ಲ ಅಲ್ಲಿ